ಬಜೆಟ್ ಅಧಿವೇಶನ ಅಥವಾ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಈ ಎಸ್ಸಿ ಹಣವನ್ನ ಗ್ಯಾರಂಟಿಗಾಗಿ ಬಳಸ್ಕೊಂಡಿದ್ದಾರೆ, ನಮ್ಮ ಹಣವನ್ನ ನಮಗೆ ಬಳಸಿ ಅನ್ನುವಂತಹ ಆಂದೋಲನವನ್ನ ಜೋರು ಮಾಡ್ತಾ ಇದೆ. ಅದರ ಭಾಗವಾಗಿ ಇವತ್ತು ಬಹಳ ಪ್ರತಿಭಟನೆಯನ್ನ ಕೂಡ ನಡೆಸಲಾಗಿದೆ. ಇದೇ ಸಂದರ್ಭದಲ್ಲಿ ಆಡಿರುವಂತ ಕೆಲ ಮಾತುಗಳಿದೆಯಲ್ಲ, ಇದು ಸರ್ಕಾರದ ವಿರುದ್ಧವಾಗಿ ಬಿಜೆಪಿಯ ದಲಿತಾಸ್ತ್ರ ಅದೆಷ್ಟು ಮೊನಚಾಗಿದೆ ಅನ್ನುವಂಥದಕ್ಕೆ ಕೆಲ ಉದಾಹರಣೆಗಳ ರೀತಿಯಾಗಿತ್ತು. ಏನು ಒಂದು, ನಾವು ಅಂಬೇಡ್ಕರ್ ಅನ್ನ ಪೂಜಿಸುವಂತವ್ರು, ಅಂಬೇಡ್ಕರ್ನ ಭಕ್ತಿಯಿಂದ ನಾನು ಪ್ರತಿಭಟಿಸ್ತಾ ಇದ್ದೀನಿ ಅನ್ನುವಂಥದ್ದು ಒಂದಾದ್ರೆ, ಬಿಜೆಪಿಯನ್ನೇ ದಲಿತ ಪಾರ್ಟಿ ಮಾಡ್ತೀವಿ ಅನ್ನುವಷ್ಟು ಮಟ್ಟಿಗಿನ ಹೇಳಿಕೆಗಳನ್ನ ಕೂಡ ನಾವು ಗಮನಿಸಿದ್ವಿ. ಅದರ ಜೊತೆಗೇನೆ ಇನ್ನು ಸತೀಶ್ ಜಾರಕಿಹೊಳಿ ಅವರು ಆಡಿದಂತ ಮಾತು, ಆದ್ರೆ ನಮ್ಮ ಹಣವನ್ನ ನಮಗೆ ಬಳಕೆ ಆಗ್ಬೇಕು ಅನ್ನುವಂತ ರೀತಿಯಾಗಿ ಆಡದಂತ ಮಾತಿದೆಯಲ್ಲ, ಇದು ಕೇವಲ ವಿರೋಧ ಪಕ್ಷಗಳಿಗೆ ಮಾತ್ರ ಅಸ್ತ್ರ ಆಗಿರುವಂತದ್ದಲ್ಲ. ಸರ್ಕಾರದ ಮಟ್ಟದಲ್ಲೂ ಕೂಡ ಈ ಎಸ್ಸಿ ಹಣವನ್ನ ಇತರ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇರೋದ್ರ ಬಗ್ಗೆ ಅಸಮಾಧಾನ ಇದೆ ಅನ್ನುವಂತ ವಿಚಾರವನ್ನ ಇವತ್ತು ಎತ್ತಿ ತೋರಿಸ್ತಾ ಇತ್ತು. ಹಾಗಾದ್ರೆ ಇವತ್ತು ಏನೇನಾಯ್ತು, ದಲಿತರ ವಿಚಾರವನ್ನ ಇಟ್ಕೊಂಡು ಹೇಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಇವತ್ತು ಸರ್ಕಾರದ ವಿರುದ್ಧವಾಗಿ ನಡೆದಿದೆ, ಈ ರಿಪೋರ್ಟ್ ಅಲ್ಲಿ ನೋಡೋಣ ಬನ್ನಿ. ದಲಿತ ವಿರೋಧಿ ಸಿದ್ದರಾಮಯ್ಯನವರಿಗೆ ನಾನು ಬದುಕಿದ್ರೆ ಭಾರತೀಯ ಜನತಾ ಪಕ್ಷವನ್ನ ದಲಿತರ ಪಾರ್ಟಿಯಾಗಿ ಮಾಡ್ತೇನೆ. ನಾಚಿಕೆ ಬರ್ಬೇಕು ಅವರಿಗೆ. ಇವತ್ತು ಗುಲಾಮಗಿರಿಯ ಸುಖದ ಸಂಭ್ರಮ ಮಾಡ್ತಿದ್ದಾರೆ. ದಲಿತರ ಮೇಲೆ ಅತ್ಯಾಚಾರ ಮಾಡಿ ಅವರಿಗೆ ಜಾತಿ ನಿಂದನೆ ಮಾಡಿ ವಂಚಕರ ಸತ್ಯ ಅಂತ ಯಾವ್ದಾದ್ರು ಇದ್ರೆ ಅದು ಈ ಸರ್ಕಾರ. ಬೇರೆ ರೀತಿಯಾದಂತ ಡೆವಲಪ್ಮೆಂಟ್ ತೊಗೊಳೋದ್ ಬದಲು ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇದ್ದಂಗೆ. ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ ಅಧಿಕಾರಕ್ಕೆ ಬಂದ ಮೇಲೆ ಮರ್ತೋಯ್ತಾಗ ನಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕೆ ಯೂಸ್ ಆಗುತ್ತೆ. ಗ್ಯಾರಂಟಿಗೆ ಎಸ್ಸಿ ಹಣ ದುರ್ಬಳಕೆ ಆರೋಪ, ದಲಿತರಿಗೆ ಅನ್ಯಾಯ, ಸರ್ಕಾರದ ವಿರುದ್ಧ ಬಿಜೆಪಿ ಮತ್ತೊಂದು ಸಮರವನ್ನೇ ಸಾರಿದೆ. ಕಳೆದ ಬಾರಿಯೂ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರದಲ್ಲಿ ಅನ್ಯಾಯ ಆಗಿದೆಯಂತ ಬಿಜೆಪಿ ಪ್ರತಿಭಟಿಸಿತ್ತು, ಅಸ್ತ್ರವನ್ನು ಮಾಡಿಕೊಂಡಿತ್ತು. ಆದ್ರೆ ಇದೀಗ ದಲಿತರಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿಗೆ ಬಳಸಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ದಲಿತಾಸ್ತ್ರವನ್ನೇ ಹೂಡಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ, ಬಿಜೆಪಿ ಪಕ್ಷವನ್ನ ದಲಿತ ಪಾರ್ಟಿ ಮಾಡ್ತೀವಿ ಅಂತ ಛಲವಾದಿ ಬಲವಾದ ಅಸ್ತ್ರವನ್ನೇ ಪ್ರಯೋಗಿಸಿದ್ದಾರೆ. ನಾನು ಬದುಕಿದ್ರೆ ಭಾರತೀಯ ಜನತಾ ಪಕ್ಷವನ್ನ ದಲಿತರ ಪಾರ್ಟಿಯಾಗಿ ಮಾಡ್ತೇನೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯಿಂದ ದಲಿತಾಸ್ತ್ರ. ಗ್ಯಾರಂಟಿಗೆ ಎಸ್ಸಿ ಹಣ ಬಳಕೆಗೆ ದೊಡ್ಡ ಪ್ರತಿಭಟನೆ. ಬಿಜೆಪಿಯನ್ನೇ ದಲಿತ ಪಾರ್ಟಿ ಮಾಡ್ತೀವಿ ಎಂದು ಅಸ್ತ್ರ. ಹೌದು, ಕಾಂಗ್ರೆಸ್ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಗ್ಯಾರಂಟಿನೂ ಕಾರಣ ಆಗಿದೆ. ಪ್ರಚಂಡ ಬಹುಮತದಿಂದ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇದೀಗ ಎಸ್ಸಿ ಸಮುದಾಯಕ್ಕಿಟ್ಟ ಹಣವನ್ನೇ ಗ್ಯಾರಂಟಿಗೆ ಬಳಸ್ತಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಿದೆ. ದೊಡ್ಡ ಪ್ರತಿಭಟನೆಯೂ ಮಾಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನಾ ವೇದಿಕೆಯಲ್ಲಿ ಅಂಬೇಡ್ಕರ್ ಫೋಟೋ ಹಾಕಿ ಕೇಸರಿ ಕಲಿಗಳು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ರು. ದಲಿತ ವಿರೋಧಿ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ, ಸಂವಿಧಾನ ವಿರೋಧಿ. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ದಲಿತ ಸಮುದಾಯವನ್ನ ಸೆಳೆಯೋಕೆ ಹೊಸದೊಂದು ಅಸ್ತ್ರ ಹೂಡಿದ್ದಾರೆ. ಸರ್ಕಾರ ದಲಿತ ವಿರೋಧಿಗಳು ನಾವಲ್ಲ ಅನ್ನೋ ಸಂದೇಶ ರವಾನೆ ಮಾಡೋ ಕೆಲಸ ಮಾಡಿದ್ರು. ಅಲ್ಲೆಲ್ರಿ ದಲಿತರು ಉದ್ಧಾರ ಆಗ್ತಾರೆ ಬಿಜೆಪಿಯಲ್ಲಿ. ಅಲ್ಲಿ ಗರ್ಭಗುಡಿ ಇದೆ. ಈಗ ನಾನೆಲ್ಲಿದ್ದೀನಿ? ನಾನ್ ಗರ್ಭಗುಡಿಯಲ್ಲಿದ್ದೀನಿ. ಈಗ ನಾನು ಹೇಳ್ತಿದ್ದೀನಿ ಎಲ್ಲ ಕಡೆ, ಅದು ಬ್ರಾಹ್ಮಣರ ಪಾರ್ಟಿ ಅಲ್ಲ, ಅದು ಲಿಂಗಾಯತರ ಪಾರ್ಟಿ ಅಲ್ಲ. ನಾನು ಬದುಕಿದ್ರೆ ಭಾರತೀಯ ಜನತಾ ಪಕ್ಷವನ್ನ ದಲಿತರ ಪಾರ್ಟಿಯಾಗಿ ಮಾಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋನೇ ಇಲ್ಲ ಅಲ್ಲಿ. ಎಲ್ಲಿ ನೋಡಿದ್ರು ಕೂಡ, ಎಲ್ಲ ಕಚೇರಿಗಳಲ್ಲಿ ಎಲ್ಲಿ ನೋಡಿದ್ರು ಬಾಬಾ ಸಾಹೇಬರ ಫೋಟೋ ರಾರಾಜಿಸ್ತಾ ಇದೆ. ನೀವು ಅಂದ್ಕೊಂಡಿರ್ಬೋದು ನಮ್ಮಲ್ಲಿ ದಲಿತರು ಅಂತ ಬೇಕಾದಷ್ಟಿದ್ದಾರೆ. ಗುಲಾಮಗಿರಿ ಸಂಭ್ರಮಿಸುತ್ತಿದ್ದಾರೆ ವಂಚಕರ ಸಂತೆ. ರಾಜ್ಯ ಸರ್ಕಾರದ ವಿರುದ್ಧ ಛಲವಾದಿ ರೋಷಾವೇಶ. ಗುಲಾಮಗಿರಿಯ ಸುಖದ ಸಂಭ್ರಮ ಮಾಡ್ತಿದ್ದಾರೆ. ಗುಲಾಮಗಿರಿಯಲ್ಲೂ ಕೂಡ ಸುಖದ ಸಂಭ್ರಮ ಪಡ್ತಿದ್ದಾರೆ. ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ವಂಚಕರ ಸಂತೆ ಅಂತ ಯಾವ್ದಾದ್ರು ಇದ್ರೆ ಅದು ಈ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷ. ಅಂಬೇಡ್ಕರ್ ಭಕ್ತನಾಗಿ ಧ್ವನಿ ಎತ್ತುತ್ತಿದ್ದೀನಿ ಎಂದ ಬಿವೈವಿ. ನಾನು ಅಂಬೇಡ್ಕರ್ ಭಕ್ತನಾಗಿ ಧ್ವನಿ ಎತ್ತುತ್ತಿದ್ದೀನಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ದಲಿತಾಸ್ತ್ರ ಹೂಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಯಾಯಿಯಾಗಿ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಬ್ಬ ಭಕ್ತನಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ದಲಿತರಿಗೆ ಇವತ್ತು ಅನ್ಯಾಯ ಮಾಡಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ನಿಮ್ಮೆಲ್ಲರ ಧ್ವನಿಯಾಗಿ ನಾನು ಕೂಡ ನಿಮ್ ಜೊತೆಲಿ ಇರಬೇಕು ಅನ್ನೋ ಒಂದು ಪ್ರಾಮಾಣಿಕ ಕಳಕಳಿಯಿಂದ ನಾನು ಇವತ್ತು ವೇದಿಕೆಗೆ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ದಲಿತರ ಪರ ಕಾಳಜಿ ಎಲ್ಲೋಯ್ತು ಅಂತ ಕುಮಾರಸ್ವಾಮಿ ವಿಜಯೇಂದ್ರ ಪ್ರಶ್ನೆ ಮಾಡಿದ್ರು. ನಾನು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ಎಲ್ಲೋಯ್ತು ನಿಮ್ಮ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ? ವಿರೋಧ ಪಕ್ಷದಲ್ಲಿದ್ದಾಗ ನಿಮ್ಮ ದಲಿತರ ಪರವಾಗಿರ್ತಕ್ಕಂಥ ಕಾಳಜಿ ಅಧಿಕಾರಕ್ಕೆ ಬಂದ ಮೇಲೆ ಮರ್ತೋಯ್ತು. ಹಾಗಾದ್ರೆ ಸಿದ್ದರಾಮಯ್ಯನವರೇ, ಈ ಸರ್ಕಾರದಿಂದ ನೀವೇನು ನಿರೀಕ್ಷೆ ಮಾಡೋಕ್ಕೂ ಇಲ್ಲ. ಇವತ್ತು SC/ST ಸಮಾಜಗಳ ಪರಿಸ್ಥಿತಿ ಏನಾಗಿದೆ, ಇವತ್ತು ಜನರಲ್ ಕೆಲಸಗಳೇನಾಗಿದೆ, ಯಾವ ಪರಿಸ್ಥಿತಿಲಿದ್ದೇವೆ, ಈ ಸರ್ಕಾರದ ಬಗ್ಗೆ ಚರ್ಚೆ ಮಾಡೋದೇ ಕೆಸರ ಮೇಲೆ ಕಲ್ಲಾಗ್ದಂಗೆ. ಇತ್ತ ಬಿಜೆಪಿ ಪ್ರತಿಭಟನೆಗೆ ತಿರುಗೇಟು ಕೊಟ್ಟ ಕಾಂಗ್ರೆಸ್ ನಾಯಕರು ಆರೋಪ ಮಾಡೋಕೆ ನಿಮಗೆ ನಾಚಿಕೆ ಆಗಬೇಕು ಅಂದ್ರು. ಭಾರತೀಯ ಜನತಾ ಪಾರ್ಟಿಯವರು ಅವ್ರಿಗೆ ಗೊತ್ತಿದೆ ನಮಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂತ. SC/ST ಜನಾಂಗಕ್ಕೆ ಅವ್ರ ಸರ್ಕಾರಗಳಿದ್ದಾಗ ಯಾವುದಾದ್ರೂ ಒಂದು ಅವ್ರ ಪರವಾಗಿ ಸ್ಪಷ್ಟವಾದಂಥ ಕಾರ್ಯಕ್ರಮ ಕೊಟ್ರ, ಇರೋ ಕಾರ್ಯಕ್ರಮಗಳನ್ನೆಲ್ಲ ಹಾಳು ಮಾಡಿಟ್ಟು ಹೋಗಿರ್ತಕ್ಕಂಥದ್ದು, ಮತ್ತು ಯಾವುದೋ ಅವ್ರ ಪರವಾಗಿ ಕಾನೂನುಗಳು ಮಾಡಿದ್ರ. ನಾಚಿಕೆ ಬರಬೇಕು ಅವರಿಗೆ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರೆ ಬೋವಿ ಅಭಿವೃದ್ಧಿ ನಿಗಮದಲ್ಲಿ BJP MLC ಅವ್ರ ಮಗ A2 ಇರೋದು ಮರ್ತೋಗಿದಾರ? ಪ್ರಕರಣ ಇದೆ ಅಲ್ಲ, ಕೇಸ್ ದಾಖಲಾಗಿದೆ ಅಲ್ಲ, ಅದ್ರ ಬಗ್ಗೆ ಮಾತಾಡಲಿ. ಬೆಂಗಳೂರು ಶಾಸಕರು ಒಬ್ಬರು ದಲಿತರ ಮೇಲೆ ಅತ್ಯಾಚಾರ ಮಾಡಿ ಅವರಿಗೆ ಜಾತಿ ನಿಂದನೆ ಮಾಡಿ ಅವ್ರಿಗೆ ಮುಂದಿಟ್ಕೊಂಡು ಪ್ರತಿಭಟನೆ ಮಾಡ್ತಾರೆ. ಇವತ್ತು ಆ ದುಡ್ಡು ಅವರಿಗೆ ಹೋಗ್ತಾ ಇದೆ. ನಾವೇನು ಬೇರೆ ಕಾಮನ್ ಕಿಟ್ಟಿನಲ್ಲಿ ಹಾಕಿ ಬೇರೆ ಕೊಡ್ತಾ ಇಲ್ಲ. ಬೇರೆ ರೀತಿಯಾದಂಥ ಡೆವಲಪ್ಮೆಂಟ್ ತೊಗೊಳೋದು ಬದಲು ಇದು ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಇದ್ದಂಗೆ. ಎನಿ ಮನಿ ವಿಚ್ ಯು ಆರ್ ಗಿವಿಂಗ್ ಇನ್ ಫಾರ್ಮ್ ಆಫ್ DBT, ಇಟ್ಸ್ ನಥಿಂಗ್ ಬಟ್ ಎ ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್. ಒಂದು ರೋಡ್ ಮಾಡಿರ್ಲಿಕ್ಕಿಲ್ಲ, ಒಂದು ಶಾಲೆ ಕಟ್ಟಿರ್ಲಿಕ್ಕಿಲ್ಲ ಆ ದುಡ್ಲಿಂದ. ನಮ್ಮ ಕಲ್ಯಾಣಕ್ಕೆ ಇಟ್ಟ ಹಣ ನಮಗೆ ಬಳಕೆಯಾಗಬೇಕು. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ವಿರೋಧ. ಸಚಿವರೆಲ್ಲ ಸರ್ಕಾರವನ್ನ ಸಮರ್ಥನೆ ಮಾಡಿಕೊಂಡ್ರೆ ಸಚಿವ ಸತೀಶ್ ಜಾರಕಿಹೊಳಿ ಅಪೋಸ್ ಮಾಡಿದ್ದಾರೆ. ನಮ್ಮ ಕಲ್ಯಾಣಕ್ಕೆ ಇಟ್ಟ ಹಣ ನಮಗೆ ಬಳಕೆಯಾಗಬೇಕು, CMಗೆ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು CM ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಮ್ಗೆ ಕೊಟ್ಟಂಥ ಹಣ ನಮಗೆ ಮೀಸಲಾಗಿಡಬೇಕು, ನಮ್ಮ ಕಲ್ಯಾಣ ಕಾರ್ಯಕ್ರಮಕ್ಕೆ ಯೂಸ್ ಆಗುತ್ತೆ. ಅದೇನೇ ಹೇಳಿ ಗ್ಯಾರಂಟಿಗೆ SC/ST ಹಣ ದುರ್ಬಳಕೆ ಅಂತ ಬಿಜೆಪಿ ಸರ್ಕಾರದ ವಿರುದ್ಧ ದಲಿತಾಸ್ತ್ರ ಹೂಡಿದೆ. ಒಂದು ಹೆಜ್ಜೆ ಮುಂದೆ ಹೋದ ಛಲವಾದಿ ನಾರಾಯಣಸ್ವಾಮಿ ಮುಂದೆ ನಮ್ಮ ಪಾರ್ಟಿಯನ್ನ ದಲಿತ ಪಾರ್ಟಿ ಮಾಡ್ತೀವಿ ಅಂದಿದ್ದಾರೆ. SCP-TSP ಹಣ ದುರ್ಬಳಕೆ ಆರೋಪ ಇದೀಗ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಬಿಜೆಪಿ ಆರೋಪಕ್ಕೆ ಕಾಂಗ್ರೆಸ್ ತಿರುಗೇಟು ಕೊಡುವ ಕೆಲಸ ಕೂಡ ಮಾಡಿದೆ. ಬಿಜೆಪಿ ಆಡಳಿತ ಇರೋ ರಾಜ್ಯಗಳಲ್ಲೂ SCP-TSP ಹಣ ಬೇರೆ ಯೋಜನೆಗಳಿಗೆ ಬಳಕೆಯಾಗ್ತಿದೆ ಅಂತ ದಾಖಲೆ ಸಮೇತ ಉತ್ತರ ಕೊಟ್ಟಿದೆ. ಇದೇ ವಿಚಾರಕ್ಕೆ ಇದೀಗ ವಾಗ್ವಾದ ಕೂಡ ನಡೀತಾ ಇದೆ. ಇದು ಮುಂದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.